ಮೇ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ರಾಜ್ಯಾದ್ಯಂತ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಹಲವು ಮಂದಿ ಹೇಳ್ತಾರೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೆ ಸಿದ್ದರಾಮಯ್ಯನವರಿಂದ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಹಾಕಲಿಲ್ಲ, ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಅಂತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ವಿ. ಆದರೆ ಈಗ ನೋಡಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬಾರ್ದು, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿಬೇಕು ಅಂತೆಲ್ಲ ಆಗ್ರಹಗಳು ಕೇಳಿ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪೋಸ್ಟ್ಗಳು ವೈರಲ್ ಆಗುತ್ತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅಂತೆಲ್ಲ ಅವರ ಅಭಿಮಾನಿಗಳು ಮತ್ತು ಕರ್ನಾಟಕದ ಜನತೆ ಯಾರು ಸಿದ್ದರಾಮಯ್ಯನವ್ರ ಮುಖ ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅವರೆಲ್ಲರೂ ಕೂಡ ಫೇಸ್ಬುಕ್, ಟ್ವಿಟರು, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದಾಗಿತ್ತು, ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ. ಅದಾದ ಒಂದು ಸ್ವಲ್ಪ ದಿನಗಳಲ್ಲಿ ಕಳೆದ 2023 ಚುನಾವಣೆಯಲ್ಲಿ ವಿವಿಧ ಸುದ್ದಿ ಸಂಸ್ಥೆಗಳು ನಡೆಸಿದಂತಹ ಸರ್ವೆ ರಿಪೋರ್ಟ್ಗಳು ವೈರಲ್ ಆಗುತ್ತೆ. ಅದರಲ್ಲಿ ಇಂಡಿಯಾ ಟುಡೇ, NDTV ನಡೆಸಿದಂಥ ಸರ್ವೆ ಎಲೆಕ್ಷನ್ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ಸಮೀಕ್ಷೆಯನ್ನು ಮಾಡಿರ್ತಾರೆ. ಆ ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಲವನ್ನು ವ್ಯಕ್ತಪಡಿಸಿರ್ತಾರೆ. ಎಲ್ಲ ಸರ್ವೆಗಳಲ್ಲೂ ಸಿದ್ದುನೇ CM ಆಗಬೇಕು ಅಂತಲೇ ಸರ್ವೆ ರಿಪೋರ್ಟ್ ಬರುತ್ತೆ. ಆಗಲೇ ಎಲ್ಲರಿಗೂ ಅರ್ಥವಾಗುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆಗಿಂತ ಸಿದ್ದರಾಮಯ್ಯನವರ ಅಲೆ ಪ್ರಬಲವಾಗಿ ಬೀಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಈ ಸತ್ಯದ ಅರಿವಾಗುತ್ತೆ. ಇದರ ನಡುವೆ ಸಿದ್ದರಾಮೋತ್ಸವದಲ್ಲಿ 15 ಲಕ್ಷ ಜನ ಸೇರಿರ್ತಾರೆ. ಅದನ್ನು ನೋಡಿದಂತಹ ರಾಹುಲ್ ಗಾಂಧಿ ದಂಗಾಗೋಗ್ತಾರೆ. ಆಗ ಅವರು ಅವರ ಪಕ್ಷದ ಆಂತರಿಕ ವಲಯದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಸಿದ್ದರಾಮಯ್ಯನವ್ರನ್ನೇ CM ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಮತ್ತಷ್ಟು ಅಗ್ರೆಸಿವ್ ಆಗಿ ಪ್ರಚಾರದಲ್ಲಿ ತೊಡಗಿಸ್ಕೊತಾರೆ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಕೂಡ ರಾಹುಲ್ ಗಾಂಧಿ ಅವರಿಂದನೇ ವಾಗ್ದಾನ ಬಂದಿದೆ ಅನ್ನೋ ಒಂದು ಕಾರಣಕ್ಕೆ ಅವರು ಸಂಪೂರ್ಣವಾಗಿ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇದು ಒಂದು ಕಡೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು 1 ತಿಂಗಳಾಯಿತು, ಮಾಜಿ CM ಆಗಿದ್ದಾರೆ. ಇಂತಹ ಟೈಮ್ನಲ್ಲಿ ಮತ್ತೊಂದು ಸುದ್ದಿ ಸಂಸ್ಥೆ ಒಂದು ಸರ್ವೆಯನ್ನು ಮಾಡಿದೆ. ಕರ್ನಾಟಕದಲ್ಲಿ ಜನಪ್ರಿಯ ರಾಜಕೀಯ ನಾಯಕ ಯಾರು, ಯಾರನ್ನು ನೀವು ಹೆಚ್ಚು ಇಷ್ಟಪಡ್ತೀರಿ, ಯಾರನ್ನು CM ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅನ್ನೋ ಒಂದು ಸರ್ವೆಯನ್ನು ಮಾಡಿ ಈಗ ಅದರ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಈ ರಿಪೋರ್ಟ್ನಲ್ಲೂ ಮಾಜಿ CM ಸಿದ್ದರಾಮಯ್ಯನವರೇ ಮೊದಲ ಸ್ಥಾನದಲ್ಲಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ನೆಚ್ಚಿನ ನಾಯಕ, ಸಿದ್ದರಾಮಯ್ಯನವರೇ ಕರ್ನಾಟಕದ ಬಹು ಜನಪ್ರಿಯ ನಾಯಕ ಅಂತೇಳಿ ಜನ ಮತ್ತೊಮ್ಮೆ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಮತ್ತು ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತಿರೋದು. ಅಶ್ವವೇಗ ಅನ್ನೋ ಒಂದು ಸುದ್ದಿ ಸಂಸ್ಥೆ ಒಂದು ಸರ್ವೆಯನ್ನು ಮಾಡಿ ಈಗ ಆ ಸರ್ವೆ ರಿಪೋರ್ಟ್ನ ಬಿಡುಗಡೆ ಮಾಡಿದೆ. ಕರ್ನಾಟಕದ ಜನಪ್ರಿಯ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ರಾಜ್ಯದ ಬಹುಪಾಲು ಜನ ಸಿದ್ದರಾಮಯ್ಯನವರೇ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ CM ಆಗಿರಬೇಕಾಗಿತ್ತು, ಅವರೇ CM ಆಗಬೇಕು ಅನ್ನೋ ಒಂದು ಒಲವನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನ ಬಹುಪರ ಕೇಳಿದ್ದಾರೆ. ಈಗ ಈ ರಿಪೋರ್ಟ್ ಸಾಕಷ್ಟು ವೈರಲ್ ಆಗ್ತಿರೋದು. ಅಶ್ವವೇಗ ನಡೆಸಿರುವಂತಹ ಸರ್ವೆನಲ್ಲಿ ಪ್ರಮುಖ 4 ಸ್ಥಾನವನ್ನು ಪಡೆದಿದ್ದಾರೆ. ಜನಪ್ರಿಯ ನಾಯಕರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. 51% ಜನ ಸಿದ್ದರಾಮಯ್ಯನವರೇ ಜನಪ್ರಿಯ ನಾಯಕ ಅಂತ ಒಪ್ಕೋತಾ ಇದ್ದಾರೆ. ಅವರು ಮಾಜಿ CM ಆಗಿದ್ದರೂ ಕೂಡ ಅವರ ಜನಪ್ರಿಯತೆ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಜನ ಅವರ ಗುಂಗಿನಲ್ಲೇ ಇದ್ದಾರೆ ಅನ್ನೋದು ಇದರಲ್ಲಿ ಈ ಒಂದು ರಿಪೋರ್ಟ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು 2ನೇ ಜನಪ್ರಿಯ ನಾಯಕ HD ಕುಮಾರಸ್ವಾಮಿ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ BS ಯಡಿಯೂರಪ್ಪನವರು ಇದ್ದಾರೆ. ನೋಡಿ, BS ಯಡಿಯೂರಪ್ಪನವರು ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗಿಬಿಟ್ಟಿದ್ದಾರೆ. ಅಂಥವ್ರಿಗೂ ಕೂಡ ಜನ ಬಹುಪರ ಕೇಳ್ತಾ ಇದ್ದಾರೆ. ಇನ್ನು ಹಾಲಿ CM DK ಶಿವಕುಮಾರ್ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ನೋಡಿ, ಸಿದ್ದರಾಮಯ್ಯನವರು 51% ಜನ ಸಿದ್ದರಾಮಯ್ಯನವರು ಅತಿ ಜನಪ್ರಿಯ ನಾಯಕ ಅಂತ ಹೇಳ್ತಾರೆ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿಯವರು 23% ಜನ ಅವರು ಜನಪ್ರಿಯ ನಾಯಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪನವ್ರಿಗೆ 3ನೇ ಸ್ಥಾನ, ಅವರಿಗೆ 21% ಜನ ಜನಪ್ರಿಯ ನಾಯಕ ಅಂತ ಒಪ್ಕೋತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಇವರಿಬ್ಬರಿಗೂ ಕೇವಲ 2% ಮಾತ್ರ ಡಿಫ್ರೆನ್ಸ್ ಇರೋದು. ಆದರೆ ಸಿದ್ದರಾಮಯ್ಯನವರು ಅರ್ಧದಷ್ಟು ಜನ ಸಿದ್ದರಾಮಯ್ಯನವರಿಗೆ ಬಹುಪರ ಕೇಳ್ತಾ ಇರೋದು. ಸಿದ್ದರಾಮಯ್ಯ ಫಸ್ಟ್ ಪ್ಲೇಸು, ಕುಮಾರಸ್ವಾಮಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಆದರೆ ಅವರಿಬ್ಬರಿಗೂ 28% ಡಿಫ್ರೆನ್ಸ್ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಅದ್ವಿತೀಯ ನಾಯಕ ಅನ್ನೋದು ಮತ್ತೊಂದು ಸರ್ವೆನಲ್ಲೂ ಪ್ರೂವ್ ಆಗ್ತಾ ಇದೆ. ಈಗ ಇದು ಕಾಂಗ್ರೆಸ್ ಪಕ್ಷದಲ್ಲೂ ಭಾರಿ ಚರ್ಚೆಗೆ ಕಾರಣವಾಗ್ತಿರೋದು. ಹಾಲಿ CM DK ಶಿವಕುಮಾರ್ ಅವರಿಗೆ ಕೇವಲ 5% ಜನ ಮಾತ್ರ ಜನಪ್ರಿಯ ನಾಯಕ ಅಂತ ಒಪ್ಕೋತಾ ಇದ್ದಾರೆ. ಅವರು ಹಾಲಿ CM ಆಗಿದ್ದರೂ ಕೂಡ ಅವರ ಪರವಾಗಿ ಹೆಚ್ಚು ಒಲವನ್ನು ತೋರ್ತಿಲ್ಲ.
ಇದೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ತಪ್ಪು ಮಾಡಿದೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಮುಂದಿನ 2028ರ ಚುನಾವಣೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ ಮತ್ತು ರಾಜ್ಯದಲ್ಲಿ ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರ ಎಫೆಕ್ಟ್ ಹೊಡೆಯುತ್ತೆ. ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಹೆಚ್ಚು ವೋಟ್ ಬ್ಯಾಂಕನ್ನು ಕಳ್ಕೊಳ್ಳುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಅಹಿಂದ ವರ್ಗದವರು ಕಾಂಗ್ರೆಸ್ನಿಂದ ದೂರವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅನ್ನೋದು ಈ ಅಶ್ವಬೇಗ ಸರ್ವೆ ಸ್ಪಷ್ಟವಾಗಿ ಹೇಳ್ತಿರೋದು. ಈಗ ಈ ಸರ್ವೆಯಿಂದಾಗಿ ಕರ್ನಾಟಕ ರಾಜಕಾರಣದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದಷ್ಟೇ ಈಗಿರುವಂತಹ ಪ್ರಶ್ನೆ.